ಮಹಾರಾಜರೇ, ತಲೆನಲ್ಲಿ ತುಂಬಾನೇ ನೋವಾಗ್ತಾ ಇದೆ. ತಿಮ್ಮರಸು ಅವ್ರೆ, ಈಗ ಖಡ್ಗನ ಸರಿಯಾಗಿರಿಸಿ ನಿಮ್ಮ ಹತ್ರ ಇಟ್ಕೊಳ್ಳಿ. ಆಶ್ಚರ್ಯ ಮಹಾರಾಜರೇ, ಈಗ ನನ್ನ ನೋವು ಹೊರಟೋಯ್ತು. ಮಹಾರಾಜ, ಇದು ಚಿಕ್ಕದಾದ್ರೂ ಕೂಡ ವಾಸ್ತುವಿನ ಸರಿಯಾದ ಪ್ರಮಾಣ. ಒಂದ್ ವೇಳೆ ದಿಕ್ಕು ವಾಸ್ತುವಿನ ಪ್ರಕಾರ ಇಲ್ಲದೆ ಹೋದ್ರೆ ಆಗ ಮನುಷ್ಯನ ಜೀವನ ಮತ್ತೆ ಅವನ ಕೆಲಸಗಳಲ್ಲಿ ತುಂಬಾನೇ ಒತ್ತಡಗಳನ್ನ ಎದುರಿಸಬೇಕಾಗತ್ತೆ. ಪಂಡಿತ ರಾಮಕೃಷ್ಣ, ನಿಮ್ಮ ಈ ಮಾಲೆಯನ್ನ ನಮ್ಮ ಶಿಷ್ಯ ಧನಾಚಾರ್ಯರಿಗೆ ಅರ್ಪಿಸ್ಬಿಡಿ. ಯಾಕೆ? ಇದು ಸಂಪೂರ್ಣ ಚಿನ್ನದ್ದು. ಪಂಡಿತ ರಾಮಕೃಷ್ಣ, ಅರ್ಪಿಸ್ಬಿಡಿ. ಪಂಡಿತ ರಾಮಕೃಷ್ಣ, ಕೊಟ್ಟು ಬಿಡಿ ನಿಮ್ಮ ಸ್ವರ್ಣಮಾಲೆಯನ್ನು. ಹಾ, ಸರಿ ಮಹಾಪ್ರಭು. ರಾಮಕೃಷ್ಣ, ನಿಮ್ಮ ಬಲಗೈಯನ್ನ ಮುಂದೆ ಚಾಚಿ. ಈಗ ಎಡಗೈ, ಈಗ ಬಲಗೈ, ಎಡಗೈ ಬಲಗೈ, ಎಡಗೈ ಬಲಗೈ, ಬಲಗೈ ಎಡಗೈ, ಎಡಗೈ ಬಲಗೈ, ಎಡಗೈ ಎಡಗೈ ಬಲಗೈ, ಬಲಗೈ ಎಡಗೈ ಬಲಗೈ. ಅಯ್ಯೋ ಪಂಡಿತ ರಾಮಕೃಷ್ಣ, ನೀವು ಏನ್ ಮಾಡ್ತಾ ಇದ್ದೀರಾ? ನಿಮ್ ಹತ್ರ ನಾನು ಬಲಗೈ ಚಾಚಿ ಅಂತ ಹೇಳಿದಾಗ ನೀವು ಎಡಗೈ ಚಾಚ್ತಾ ಇದ್ದೀರಾ, ಮತ್ತೆ ಎಡಗೈ ಚಾಚಿ ಅಂದಾಗ ನೀವು ಬಲಗೈ ಚಾಚ್ತಾ ಇದ್ದೀರಾ. ಇಷ್ಟೊಂದು ಸರಳ ಸಾಧಾರಣ ಪ್ರಕ್ರಿಯೆ ಕೂಡ ನೀವು ಮರೀತಾ ಇದ್ದೀರಾ. ನಿಮ್ಮ ಕಣ್ಣೆದುರೆ ನಿಮ್ಮವರ ಸೋಲನ್ನ ನೋಡಿ ನಿಮ್ಮ ಮಾನಸಿಕ ಸಂತುಲನವನ್ನ ನೀವು ಕಳ್ಕೊಂಡಿದ್ದೀರಾ. ನೀವೇನ್ ಹೇಳ್ತಿದ್ದೀರಾ? ಈ ರೀತಿ ಹೇಳಿದ್ರೆ ಯಾರಾದ್ರೂ ವಿಚಲಿತರಾಗ್ತಾರೆ. ಪಂಡಿತ್ ರಾಮಕೃಷ್ಣ, ನೀವು ಯಾರೋ ಒಬ್ರು ಅಲ್ವಲ್ಲ, ನೀವು ವಿಜಯನಗರದ ಮಹಾರಾಜರ ವಿಶೇಷ ಸಲಹೆಗಾರರು. ಧನಾಚಾರ್ಯ, ಪಂಡಿತ ರಾಮಕೃಷ್ಣರಿಗೆ ಅವರ ಮಾಲೆಯನ್ನ ವಾಪಸ್ ಕೊಟ್ಬಿಡಿ. ಮಹಾರಾಜ್ರೆ, ನೀವೀಗ ಸ್ವತಃ ಅವಲೋಕನ ಮಾಡಿರಬಹುದು. ಒಂದ್ ವೇಳೆ ಯಾವುದೇ ವಸ್ತುವಿನ ಸ್ಥಾನವನ್ನ ಪರಿವರ್ತನೆ ಮಾಡಿದ್ರೆ ಅದರಿಂದ ಏನು ಪರಿಣಾಮ ಆಗತ್ತೆ ಅಂತ. ಮಹಾರಾಜ್ರೆ, ನಾನೀಗ ನಿಮ್ಮ ಮುಂದೆ 2 ಸಾಕ್ಷಿಗಳನ್ನ ಪ್ರಸ್ತುತಪಡಿಸಿದ್ದೀನಿ. ಒಂದು ದಿಕ್ಕು, ಇನ್ನೊಂದು ಸ್ಥಾನದ್ದು. ಮಹಾರಾಜ್ರೆ, ನನಗೆ ನಂಬಿಕೆ ಇದೆ, ನಾನ್ ಕೊಟ್ಟಿರೋ 2 ಉದಾಹರಣೆಗಳಿಂದ ನನ್ನ ವಾಸ್ತುಜ್ಞಾನದ ಪ್ರಮಾಣ ಆಗಿದೆ ಅಂತ. ಅಮ್ಮಾಚಾರ್ಯರೇ, ನೀವೇನಾದ್ರೂ ಹೇಳೋದಿತ್ತ ಅಥವಾ ಏನಾದ್ರೂ ಮಾಡ್ತೀರಾ? ಆ ಪುಸ್ತಕ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಅಯ್ಯೋ, ಆ ಪುಸ್ತಕನ ನಾನು ಮನೇಲೆ ಇಟ್ಟು ಬಂದೆ. ಅಮ್ಮನೇ ಹೇಳಿದ್ರಲ್ವಾ ಅದ್ರ ಅವಶ್ಯಕತೆ ಇಲ್ಲ ಅಂತ. ಒಂದ್ ನಿಮಿಷ ಇರೋ, ನಾನು ಈಗ ಹೋಗಿ ತಗೋಬರ್ತೀನಿ. ಏನಾಯ್ತು ಅಮ್ಮಾಚಾರ್ಯರೇ? ನೀವ್ ಯಾಕೆ ಸುಮ್ನೆ ಇದ್ದೀರಾ? ಅಮ್ಮಾಚಾರ್ಯರ ತರಾನೇ ಅವರ ತಲೆ ಕೂಡ ಮೌನವ್ರತ ಧಾರಣೆ ಮಾಡಿದೆ ಅಂತ ಅನ್ಸುತ್ತೆ. ನೀವು ನನ್ನ ವಾಸ್ತುಜ್ಞಾನದ ಚಮತ್ಕಾರವನ್ನ ನೋಡಿ ಸ್ತಬ್ಧರಾಗಿಲ್ಲ ತಾನೆ? ಈಗ ನಿಮ್ಗೆ ಅನಿಸ್ತಾ ಇರಬಹುದಲ್ವಾ ನಿಮ್ಮ ವಾಸ್ತುಜ್ಞಾನ ಸತ್ಯವಾದದ್ದಲ್ಲ ಅಂತ? ಅಮ್ಮಾಚಾರ್ಯರ ಜ್ಞಾನ ಸತ್ಯವಾದದ್ದು. ಹಾಗಾದ್ರೆ ಸಾಬೀತ್ಪಡಿಸಿ. ನಾನ್ ಮಾಡ್ದ ಹಾಗೆ ಮಾಡೋಕ್ಕಾಗಲ್ಲ ಅಂದ್ರೆ ಹೇಳ್ಬಿಡಿ. ನೀವ್ ಈಗೂ ಕೂಡ ನಿಮ್ಮನ್ನ ನನ್ಗಿಂತ ವಾಸ್ತುಜ್ಞಾನದ ಮಹಾಜ್ಞಾನಿ ಅಂತ ಅನ್ಕೊಂಡಿದ್ದೀರಾ? ಸೋಲನ್ನ ಒಪ್ಕೊಳ್ಳಿ ಅಮ್ಮಾಚಾರ್ಯರೇ. ಯಾಕೆ ನನ್ನ ಮತ್ತೆ ಮಹಾರಾಜರ ಸಮಯವನ್ನ ವ್ಯರ್ಥ ಮಾಡ್ತಿದ್ದೀರಾ? ಮಹಾರಾಜ, ನಮ್ಮ ವಿರೋಧಿಗಳ ಹತ್ರ ನಾವು ಕೇಳ್ತಾ ಇರೋ ಯಾವ ಪ್ರಶ್ನೆಗೂ ಉತ್ತರ ಇಲ್ಲ. ಈಗ ನೀವೇ ನಿರ್ಣಯ ತಗೊಳ್ಳಿ, ನಮ್ಮಿಬ್ರಲ್ಲಿ ಯಾರು ಹೆಚ್ಚು ವಾಸ್ತುಜ್ಞಾನಿ ಅಂತ. 2 ಪಕ್ಷದ ವಾದ ವಿವಾದಗಳನ್ನು ಕೇಳಿದ ನಂತರ ನಮ್ಮ ನಿರ್ಣಯವೇನೆಂದರೆ, ಸಾವಧಾನ ಮಹಾಪ್ರಭು.
ನೀನು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ಯಾ, ಅದಕ್ಕೆ ನಿನಗೆ ಸಹಾಯ ಮಾಡೋಣ ಅಂತ ನಾನಿಲ್ಲಿ ಉಪಸ್ಥಿತನಾದೆ. ಆದ್ರೆ ನೀವ್ ಮೊದ್ಲೇ ಹೊತ್ತು ಹೀಗಿರ್ಲೇ ಇಲ್ಲ. ಅಮ್ಮ ಯಾವತ್ತೂ ಬೈಕೋತಾನೆ ಇದ್ರು ಗೊತ್ತಾ, ನೀವ್ ಅವ್ರಿಗೆ ಸಹಾಯನೇ ಮಾಡ್ತಿರ್ಲಿಲ್ಲ ಅಂತ. ನಾನ್ ತರಕಾರಿ ತಗೊಳಕ್ ಆಚೆ ಹೋದ್ರು ನೀವ್ ಯಾವತ್ತೂ ನನ್ನಿಂದ ಬರ್ತಾನೆ ಇರ್ಲಿಲ್ಲ. ನಿಮಗ್ ಯಾವತ್ತೂ ನಾನು ಬೈತಾನೆ ಇರ್ತಿದ್ದೆ. ನಿಮ್ಮನ್ನ ನೋಡಿ ನೋಡಿನೇ ರಾಮ ಕೂಡ ಹಾಗೆ ಆಡ್ತಿದ್ದಾನೆ ಅಂತ. ಇವತ್ತು ನಿಮ್ಮ ಆಶೀರ್ವಾದದಿಂದ ರಾಮ ಈ ದರ್ಬಾರಲ್ಲಿ ಸಲಹೆಗಾರನಾಗ್ಬಿಟ್ಟಿದ್ದಾನೆ. ನೀವು ಹೇಳಿದ್ರಿ ಅಂತ ಅವನಿಗೆ ಈ ದೊಣ್ಣೆಯಿಂದ ಹೊಡೆದು ಅವನನ್ನ ಸೀದಾ ಮಾಡ್ಬಿಟ್ಟಿದೀನಿ. ಇದೆಲ್ಲ ನಿಮ್ಮ ಪರಾಮರ್ಶೆಯ ಪರಿಣಾಮನೇ. ಇವಳು ನಿಮ್ಮ ಸೊಸೆ, ಅಂದ್ರೆ ನಾನು ನಿಮ್ಮ ಸೊಸೆ. ಸೌಭಾಗ್ಯವತಿ ಆಗು. ಮಂತ್ರಿಗಳೇ, ಮಹಾರಾಜರೇ, ನಮ್ಮ ಮಾತನ್ನು ಯಾರು ನಿಲ್ಲಿಸಿದ್ದು ಹಾಗೂ ಯಾಕೆ? ಏನು ನಡೆಯುತ್ತಿದೆ ಅಲ್ಲಿ? ಮಹಾರಾಜರೇ, ಈ ಮಹೋದಯರು ಅಮ್ಮಾಚಾರ್ಯರ ಸಂಬಂಧಿಕರು ಅನ್ಸುತ್ತೆ. ಮಹಾಶಯರೇ, ಯಾರು ನೀವು? ಹಾಗೂ ಈ ರೀತಿ ನಮ್ಮ ರಾಜಸಭೆಗೆ ಬರುವ ಉದ್ದೇಶವೇನು? ಇವರು ನಮ್ಮ ಪತಿ ಪರಮೇಶ್ವರ. ಆದ್ರೆ ನಿಮ್ಮ ಪತಿ ಪಂಡಿತ ರಾಮಕೃಷ್ಣ ಅಲ್ಲ, ಅವರು ಇವರ ಪತಿ ಪರಮೇಶ್ವರ. ಇವರೇ ನನ್ಗೆ ವಾಸ್ತುಶಾಸ್ತ್ರಜ್ಞ ಆಗೋದಕ್ಕೆ ಪ್ರೇರಣೆ ನೀಡಿದ್ರು. ಮತ್ತೆ ಇವತ್ತು ಅವರೇ ನನ್ನ ಜ್ಞಾನನ ಸಾಬೀತುಪಡಿಸೋಕೆ ಸ್ವರ್ಗದಿಂದ ಇಲ್ಲಿಗೆ ಬಂದಿದ್ದಾರೆ. ಪ್ರಣಾಮ ಮಹಾಪ್ರಭು. ಪ್ರಣಾಮಗಳು. ಮಹಾರಾಜರ ಕಂಠದಲ್ಲಿ ಬೆಲೆ ಬಾಳೋ ಮಣಿಗಳು ಅಲಂಕೃತವಾಗಿದೆ. ಓದಿರೋ ಪಂಡಿತರ ಭಾಷೆ ಸಂಸ್ಕೃತ. ಯಾರಿಗಿದೆ ಇಲ್ಲಿ ಅಧಿಕ ಜ್ಞಾನ? ಸ್ವಯಂ ಸೂರ್ಯ ದೇವರೇ ನೀಡ್ತಾರೆ ಇದಕ್ಕೆ ಪ್ರಮಾಣ. ಸೂರ್ಯನ ಪ್ರಕಾಶವೇ ನಾನು ಜ್ಞಾನಿ ಅನ್ನೋದಕ್ಕೆ ಪ್ರಮಾಣ. ಅಂಧಕಾರವೇ ವಾಮಾಚಾರಿ ಅಜ್ಞಾನಿ ಅನ್ನೋದಕ್ಕೆ ಪ್ರಮಾಣ. ಇನ್ನ ಸ್ವಲ್ಪ ಹೊತ್ತಲ್ಲೇ ಸೂರ್ಯನ ಪ್ರಕಾಶ ಲುಪ್ತವಾಗುತ್ತೆ. ಇಲ್ಲ ಇಲ್ಲ, ಇದು ಅಸಾಧ್ಯ, ಇದು ಅಸಾಧ್ಯ. ಹಾ ಹೌದು, ಇದೆಲ್ಲ ಹೇಗ್ ಸಾಧ್ಯ? ಈ ಸಮಯದಲ್ಲಿ ಸೂರ್ಯನ ಬೆಳಕು ಅಸ್ತಾಗೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತೀಕ್ಷೆ ಮಾಡಿ. ಮಹಾರಾಜ, ಇದೆಲ್ಲ ಏನು ತಮಾಷೆ? ಇಲ್ಲಿ ಏನು ತಮಾಷೆ ನಡೀತಾ ಇಲ್ಲ. ಮಹಾರಾಜರೇ, ಇವ್ರು ಹೇಳಿದ್ದೆಲ್ಲ ಸತ್ಯ ಆಯ್ತು. ಅದ್ಭುತ! ಇದು ಚಮತ್ಕಾರವೇ ಆಯಿತು. ಇದರಿಂದಲೇ ಸಾಬೀತಾಗುತ್ತದೆ ಅಮ್ಮಾಚಾರ್ಯರೇ ಪರಮಜ್ಞಾನಿ ಎಂದು, ಅವರೊಬ್ಬ ನಿಜವಾದ ವಾಸ್ತುಶಾಸ್ತ್ರಜ್ಞರೆಂದು. ಅಮ್ಮಾಚಾರ್ಯರೇ, ನನ್ನನ್ನ ಕ್ಷಮಿಸ್ಬಿಡಿ. ಸ್ವತಃ ಸೂರ್ಯನ ಪ್ರಕಾಶನೇ ಪ್ರಮಾಣೀಕರಿಸಿದೆ ನೀವೇ ಜ್ಞಾನಿ ಅಂತ. ಇಲ್ಲ ಅಂತ ಹೇಳೋದಕ್ಕೆ ನಾನ್ಯಾರು? ನನ್ನನ್ನ ನಿಮ್ಮ ಶಿಷ್ಯಳನ್ನಾಗಿ ಸ್ವೀಕರಿಸಿ ಅಮ್ಮಾಚಾರ್ಯರೇ. ದಣಿ, ಮತ್ತೆ ನಾವು ಈ ದುಷ್ಟ ಮುದುಕನ ಹತ್ರನೇ ಹೋಗ್ಬೇಕು. ತಗೋ, ಹಿಡ್ಕೋ. ಇನ್ಮೇಲೆ ನಮ್ಗಿದ್ರ ಅವಶ್ಯಕತೆ ಇಲ್ಲ. ಅಯ್ಯೋ ದುರ್ವಿಧಿಯೇ. ಇದೆಲ್ಲದಕ್ಕೂ ಕಾರಣ ರಾಮ ಅವರ ತಂದೆ ಅವರೇ.
ಕ್ಷಮಿಸು ಅಮ್ಮ, ನನಗ್ ಬೇರೆ ದಾರಿ ಯಾವುದು ತೋಚ್ಲಿಲ್ಲ. ನಿಂತುಕೊಳ್ಳಿ ಅಮ್ಮನವರೇ, ಇದರಲ್ಲಿ ಪಂಡಿತ ರಾಮಕೃಷ್ಣರ ಯಾವುದೇ ತಪ್ಪಿಲ್ಲ. ಇದೆಲ್ಲ ಅವರು ನಮ್ಮ ಆದೇಶದ ಮೇರೆಗೆ ಮಾಡಿದ್ದು. ಹಾ ಅಮ್ಮ, ನನ್ನನ್ನು ಕ್ಷಮಿಸು. ನಾನ್ ನಿಮ್ಮಿಬ್ರಿಗೂ ಸುಳ್ಳು ಹೇಳ್ದೆ. ನಾನ್ ಬೇರೆ ಇನ್ನೇನ್ ಮಾಡ್ಲಿ? ಇದೊಂದೇ ದಾರಿ ಇದ್ದಿದ್ದು ನಿಮ್ಮಿಬ್ರಿಗೂ ವಾಸ್ತುಶಾಸ್ತ್ರದ ಭೂತ ನಿಲ್ಸೋಕೆ. ತಂದೆ ಕನ್ಸಲ್ ಬಂದಿದ್ದು, ಪುಸ್ತಕದ ಮೇಲೆ ಹೂ ಬಿದ್ದಿದ್ದು, ಮತ್ತೆ ಆ ಪುಸ್ತಕದ ಸಹಾಯದಿಂದ ನಿನ್ನನ್ನ ವಾಸ್ತುಶಾಸ್ತ್ರಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು, ಅದೆಲ್ಲ ಸುಳ್ಳಾಗಿತ್ತು. ಒಂದ್ ವೇಳೆ ನಾನು ಹೀಗೆಲ್ಲ ಮಾಡ್ಲಿಲ್ಲ ಅಂದಿದ್ರೆ ಮಹಾರಾಜರ ಸಿಂಹಾಸನ ಎದುರುಮುಖವಾಗಿ ತಿರುಗ್ತಾನೆ ಇರ್ಲಿಲ್ಲ. ಮತ್ತಿದು ವಿಜಯನಗರ ಸಾಮ್ರಾಜ್ಯಕ್ಕೆ ತುಂಬಾ ಕೆಟ್ಟ ಪರಿಣಾಮನೂ ಬೀರ್ತಿತ್ತು. ಹಾಗಾಗಿ ನಾನ್ ಮಾಡಿದ ಉಪಾಯಕ್ಕೆ ಮಂತ್ರಿಗಳು, ಆಚಾರ್ಯರು ಮತ್ತೆ ಮಹಾಪ್ರಭುಗಳು ಕೂಡ ನನಗೆ ಸಹಾಯ ಮಾಡಿದ್ರು. ಇಲ್ಲಿ ನೀವೆಲ್ಲ ಇವತ್ತು ಏನ್ ನೋಡಿದ್ರು ಅದೆಲ್ಲ ಕೇವಲ ನಾಟಕ ಆಗಿತ್ತು. ಮತ್ತೆ ವಾಸ್ತುಜ್ಞಾನ ಸ್ವಾಮಿ ನನಗೆ ಕೊಟ್ಟಿರೋದು? ಕ್ಷಮಿಸಿ, ಆದ್ರೆ ಅದು ಕೂಡ ಈ ಯೋಜನೆಯ ಒಂದು ಭಾಗ ಅಷ್ಟೇ. ನಾನು ಮತ್ತೆ ಆಚಾರ್ಯರು ನಿಮ್ಮಿಬ್ರ ವಿಶ್ವಾಸ ಗೆಲ್ಬೇಕಾಗಿತ್ತು, ಅದಕ್ಕೋಸ್ಕರ ಹೀಗೆಲ್ಲ ಮಾಡಿದ್ವಿ. ಅಲ್ಪ ಜ್ಞಾನದಿಂದ, ವಾಸ್ತುಶಾಸ್ತ್ರದ ಕಾರಣದಿಂದ ಅಂಧವಿಶ್ವಾಸ ನಗರದಲ್ಲೆಲ್ಲ ರಾರಾಜಿಸ್ತಾ ಇತ್ತು. ಅದಕ್ಕೋಸ್ಕರ ಇದ್ರ ಬಗ್ಗೆ ನಿಮ್ಮಿಬ್ರಿಗೂ ಬುದ್ಧಿ ಕಲಿಸೋ ಅವಶ್ಯಕತೆ ಇತ್ತು. ಅದಕ್ಕೆ ಈ ಮಾರ್ಗವಾಗಿ ನಿಮ್ಮನ್ನೆಲ್ಲ ಬಳಸ್ಕೋಬೇಕಾಯ್ತು. ಆದರೆ ಪಂಡಿತ ರಾಮಕೃಷ್ಣ, ನಾವು ವಾಮಾಚಾರ್ಯರ ಸಲಹೆಯಂತೆ 2 ಹಂಸಗಳನ್ನು ನಮ್ಮ ಕಕ್ಷೆಯಲ್ಲಿ ಹಾಕಿದ್ದೆವು. ಅದಾದ ನಂತರ ಮಹಾರಾಜರು ಕಕ್ಷೆಯಲ್ಲಿ ಬರಲು ಶುರು ಮಾಡಿದ್ದರು. ಇದೆಲ್ಲ ಹೇಗ್ ಸಾಧ್ಯ ಆಯ್ತು? ನಮಗೆ ಕಿರಿಯ ಮಹಾರಾಣಿಯವರ ಅಡಿಗೆಯಿಂದ ಬೇಸರವಾಗಿತ್ತು. ಮಹಾರಾಣಿಯವರೇ, ನಾವು ನಿಮ್ಮನ್ನು ಏಕಾಂತದಲ್ಲಿ ಬಿಡಲು ಇಚ್ಛಿಸಲಿಲ್ಲ, ಹಾಗೂ ನಿಮ್ಮ ಜೊತೆಯೂ ಊಟ ಮಾಡುವ ಮನಸ್ಸಿತ್ತು. ಈ ಉದ್ದೇಶದಿಂದ. ಮತ್ತೆ ಅದು ಅಮ್ಮಾಚಾರ್ಯರ ಸಲಹೆಯ ಮೇರೆಗೆ ನಾನು ಮುತ್ತಿನ ಹಾರದ ಪ್ರಯೋಗವನ್ನ ಮಾಡ್ತಾ ಇದ್ನಲ್ಲ, ಅದ್ರ ನಂತರ ನೀವು ನನ್ನ ಕೋಣೆಗೆ ಬಂದು ಹೋಗಿ ಮಾಡೋಕ್ ಶುರು ಮಾಡಿದ್ರಿ. ಅದು ಕೂಡ ನಮ್ಮ ಯೋಜನೆಯ ಭಾಗವಾಗಿತ್ತು. ಕ್ಷಮಿಸಿ, ಸೂರ್ಯದೇವರು ಕೂಡ ಇದಕ್ಕೆ ಸಹಕಾರವನ್ನ ನೀಡಿದ್ರು. ಅವರು ಕೂಡ ಯಾರು ಜಯಶಾಲಿ ಆದ್ರು ಅಂತ ತಿಳಿಸೋದಕ್ಕೆ ಈ ದರ್ಬಾರಿಗೆ ಬಂದಿದ್ರು. ಅವ್ರು ಯಾವಾಗ್ಲೂ ಸರಿಯಾಗೇ ಹೇಳ್ತಾರೆ. ಕತ್ತಲು ಮತ್ತು ಬೆಳಕಿನ ಚಮತ್ಕಾರವನ್ನ ಏನು ನೀವು ಈ ದರ್ಬಾರ್ನಲ್ಲಿ ನೋಡಿದ್ರೋ ಅದು ಪ್ರಕೃತಿಯ ಒಂದು ಸಾಧಾರಣ ಘಟನೆ, ಸೂರ್ಯಗ್ರಹಣ. ಆದ್ರೆ ಅದು ನಿನಗೆ ಹೇಗೆ ಗೊತ್ತಿತ್ತು? ಶಾರದಾ, ಸಾಮಾನ್ಯ ಜ್ಞಾನ ಇರೋ ಯಾವ ಜ್ಯೋತಿಷನು ಕೂಡ ಪಂಚಾಂಗ ನೋಡಿ ಹೇಳಬಹುದು ಇದನ್ನೆಲ್ಲ. ಮತ್ತೆ ಅದು ಎಲ್ಲ ಶುಭವಾಗ್ತಿತ್ತಲ್ಲ, ಸಿಂಹಾಸನದ ದಿಕ್ಕು ಬದಲಾಯಿಸಿದ ನಂತರ? ಆ ಶುಭ ಸಮಾಚಾರಗಳು ಮಹಾರಾಣಿಯವರೇ ಒಳ್ಳೆ ಫಸಲು, ಕೃಷಿಕರ ಸಮಾಧಾನ ಮತ್ತೆ ಇಂದ್ರದೇವನ ಆಶೀರ್ವಾದದಿಂದ ಆಗಿತ್ತು. ಪಂಡಿತ ರಾಮಕೃಷ್ಣ, ಆದ್ರೆ ನೀವಿದೆಲ್ಲ ಹೇಗ್ ರಚನೆ ಮಾಡಿದ್ರಿ ಮತ್ತೆ ಯಾಕೆ? ಹೇಳ್ತೀನಿ. ಈ ವಾಸ್ತುಶಾಸ್ತ್ರದಿಂದಾಗಿ ಇಡೀ ವಿಜಯನಗರ ಪ್ರಭಾವಿತಗೊಳ್ತಾ ಇತ್ತು. ಇದಕ್ಕೆ ಅರಮನೆಯು ಕೂಡ ಒಳಪಟ್ಟಿತ್ತು. ಯಾವಾಗ ಇದು ಮಹಾರಾಜರ ಆಸನಕ್ಕೆ ಬಂತು, ಆಗ ನಾನು ಸ್ವಯಂ ಮಹಾರಾಜರು ಮತ್ತು ಆಚಾರ್ಯರು ಸೇರಿ ಈ ಯೋಜನೆಯನ್ನ ರೂಪಿಸಿದ್ವಿ. ಯಾಕೆಂದ್ರೆ ಇಡೀ ವಿಜಯನಗರ ಅಂಧವಿಶ್ವಾಸದಿಂದ ಮುಳುಗು ಹೋಗ್ತಾ ಇತ್ತು. ಅದು ವಾಸ್ತುಶಾಸ್ತ್ರದ ಅಲ್ಪಜ್ಞಾನದಿಂದ ಸಂಕಷ್ಟಕ್ಕೀಡಾಗಿತ್ತು. ಆದ್ರೆ ನೀವು ಅಮ್ಮನ ವಿರುದ್ಧ ಇಷ್ಟು ದೊಡ್ಡ ಷಡ್ಯಂತ್ರ ಯಾಕೆ ಮಾಡ್ಬೇಕಾಗಿತ್ತು? ಲಮ್ಮ, ನೀನ್ ಮಾತಿದ್ದು ಸರಿಯಲ್ಲ. ನನ್ನ ಕ್ಷಮಿಸು ಅಮ್ಮ. ನಾನು ಈ ವಾಮಾಚಾರ್ಯರ ವಿರುದ್ಧ ನಿನ್ನನ್ನ ನಮ್ಮ ಯೋಜನೆಯಲ್ಲಿ ಒಂದು ಅಸ್ತ್ರದ ರೂಪದಲ್ಲಿ ಬಳಸ್ಕೊಂಡ್ವಿ. ಆದ್ರೆ ನಾನು ಇನ್ನೇನ್ ಮಾಡ್ಲಿ? ಬೇರೆ ಉಪಾಯ ನನಗೇನು ಹೊಳಿಲೇ ಇಲ್ಲ. ನನ್ನನ್ನ ಕ್ಷಮಿಸ್ಬಿಡಿ ಸ್ವಾಮಿ. ಮಾಡ್ದೆ. ಗುರುಗಳೇ, ಮತ್ತೆ ನಿಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿ ಗುರುಗಳೇ. ಕ್ಷಮಿಸ್ಬಿಡಿ ಗುರುಗಳೇ, ಕ್ಷಮಿಸ್ಬಿಡಿ. ನಮ್ಮನ್ನ ಕ್ಷಮಿಸಿ ಗುರುಗಳೇ. ಕ್ಷಮಿಸಿ ಗುರುಗಳೇ. ಎದ್ದೇಳಿ. ಗುರುಗಳೇ, ನೀವು ಮಹಾನರು. ನೀವು ಮಹಾನ್ ಗುರುಗಳು, ಮಹಾನ್ ಗುರುಗಳು. ಹಾಗಿದ್ದರೆ ಹೇಳಿ ವಾಮಾಚಾರ್ಯರೇ, ಈಗ ನಮ್ಮ ಸಿಂಹಾಸನವನ್ನು ಸರಿ ಮಾಡಬಹುದೇ? ಮಹಾರಾಜ, ನನ್ನನ್ನ ಇನ್ನೂ ಅಸಹ್ಯ ಪಡಿಸ್ಬೇಡಿ. ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ನನ್ನ ಕಣ್ಗಳು ತೆರೀತು. ನನ್ಗೆ ಈಗ ಅರಿವಾಗಿದೆ, ವಾಸ್ತುಶಾಸ್ತ್ರ ಜೀವನದ ಮೂಲ ಅಲ್ಲ ಅಂತ. ಮತ್ತೆ ಅದರ ಅಲ್ಪಜ್ಞಾನ ತುಂಬಾ ಹಾನಿಕಾರಕ ಮತ್ತೆ ವಿನಾಶಕಾರಕ ಆಗಬಹುದು. ಪಂಡಿತ ರಾಮಕೃಷ್ಣ ಗುರುವರ್ಯರೇ, ನೀವಿಬ್ಬರು ನಿಮ್ಮ ಬುದ್ಧಿವಂತಿಕೆ ಹಾಗೂ ಚಾತುರ್ಯದಿಂದ ಈ ಸಂಕಟದಿಂದ ಪಾರು ಮಾಡಿದ್ದೀರಿ.
ನಾವು ನಿಮ್ಮಿಬ್ಬರಿಗೂ ಅತ್ಯಂತ ಆಭಾರಿಯು. ಆಚಾರ್ಯರೇ, ಹೇಳಿ ಮಹಾರಾಜ್ರೆ. ನಾವು ನಿಮಗೆ ಒಂದು ಸಹಸ್ರ ಸ್ವರ್ಣ ಮುದ್ರಿಕೆಯನ್ನು ಕೊಟ್ಟು ನಿಮ್ಮನ್ನು ಪುರಸ್ಕರಿಸುತ್ತೇವೆ. ಧನ್ಯವಾದ ಮಹಾರಾಜ್ರೆ. ಪಂಡಿತ ರಾಮಕೃಷ್ಣ, ಈಗ ಮುಂದಿನ ಕಾರುಬಾರನ್ನು ಪ್ರಾರಂಭಿಸೋಣ. ಆದರೆ ಅದಕ್ಕೂ ಮುಂಚೆ ನಮ್ಮ ಸಿಂಹಾಸನವನ್ನು ಸರಿ ಮಾಡಿಸಿ. ಸೂರಜ್ ರಾವ್ ರವರೇ, ಹೇಳಿ ಮಹಾಪ್ರಭು. ಇನ್ನು ನೀವೆಂದು ಪ್ರಸ್ತುತಪಡಿಸುವಿರಿ? ಪ್ರಸ್ತುತ ಏನ್ ಪ್ರಸ್ತುತಪಡಿಸಬೇಕು ಮಹಾಪ್ರಭು? ಮಹಾಮಂತ್ರಿಗಳೇ, ಮಹಾರಾಜರೇ, ನೀವು ಸೂರಜ್ ರಾಯರಿಗೆ ಏನು ಹೇಳಲಿಲ್ಲವೇ? ಏನು ಮಹಾರಾಜರೇ? ಮರೆತು ಬಿಟ್ಟರೆ, ನಾವು ನಿನ್ನೆ ನಿಮ್ಮೊಂದಿಗೆ ಮಚಲಿಪಟ್ಟಣದ ಬಗ್ಗೆ ಮಾತನಾಡಿದೆವು. ನೀವು ಮಾತು ನೀಡಿದಿರಿ ಎಲ್ಲವನ್ನು ಸಂಭಾಳಿಸುತ್ತೀರೆಂದು. ಹೌದು, ನಮ್ಗೆ ಅರ್ಥ ಆಯ್ತು. ಮಚಲಿಪಟ್ಟಣದ ಸಮಸ್ಯೆ ಏನು ಅಂತ ಅರ್ಥ ಆಯ್ತು. ಹಾಗಿದ್ದರೆ ಮಹಾರಾಜರೇ, ನನ್ನನ್ನು ಕ್ಷಮಿಸಿ. ನಿಮ್ಮ ಸಂದೇಶ ನನಗೆ ನೆನಪಿರಲಿಲ್ಲ. ಸೂರಜ್ ರಾಯರೇ, ಮಚಲಿಪಟ್ಟಣದಲ್ಲಿ ಸಮಸ್ಯೆಗಳು ಮಿತಿ ಮೀರಿವೆ. ಮಹಾರಾಜರ ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆ. ಅನೇಕ ಸಮಸ್ಯೆಗಳಿವೆ ಅಲ್ಲಿ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಿಗಡಾಯಿಸುತ್ತಿದೆ. ಈಗಲೇ ಹೊರಡಿ ನೀವು ಅಲ್ಲಿಗೆ. ನಿಮ್ಮ ಅವಶ್ಯಕತೆ ಬಹಳ ಇದೆ ಅಲ್ಲಿ. ಸರಿ ಮಹಾಪ್ರಭು. ಇನ್ನೇನು ಸೂರಜರಾಯರು ಮಚಲಿಪಟ್ಟಣಕ್ಕೆ ಹೊರಟಾಯಿತು. ಈಗ ಈ ದರ್ಬಾರಿನಲ್ಲಿ ಅವರ ಸ್ಥಾನವು ಖಾಲಿಯಾಗಿದೆ. ಹಾಗೂ ದರ್ಬಾರಿನಲ್ಲಿ ಖಾಲಿ ಸ್ಥಾನವು ಚೆನ್ನಾಗಿ ಕಾಣುವುದಿಲ್ಲ. ಗುರುವರ್ಯರೇ, ಯಾರಿಗೆ ಕೊಡುವುದು ಈ ಖಾಲಿ ಸ್ಥಾನವನ್ನು? ಮಹಾರಾಜ, ಅದು ಯೋಗ್ಯವಾದ ವ್ಯಕ್ತಿಗೆ, ಬುದ್ಧಿವಂತನಿಗೆ, ಸಮಸ್ಯೆ ಕಂಡ್ರೆ ಓಡೋಗೋನಿಗಲ್ಲ, ಅದರ ಪರಿಹಾರ ಕಂಡು ಹಿಡಿದು ಸಮಾಧಾನ ಕೊಡೋನಿಗೆ, ಮತ್ತೆ ಅವನು ಚತುರನಾಗೂ ಇರಬೇಕು. ಹಾಗಾದರೆ ಹೇಳಿ ಗುರುವರ್ಯರೇ, ಯಾರು ನಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೀಡುತ್ತಲೇ ಬರುತ್ತಿರುವುದು? ಯಾರು ಯೋಗ್ಯರು ಈ ಸ್ಥಾನಕ್ಕೆ? ಮಹಾರಾಜ, ಅದು ಪಂಡಿತ ರಾಮಕೃಷ್ಣನ್ ಅಂತಿರ್ಬೇಕು. ಸರಿಯಾಗಿ ಹೇಳಿದಿರಿ ಗುರುವರ್ಯರೇ. ನಾವು ನಿಮ್ಮ ಅಭಿಪ್ರಾಯದಿಂದ ಸಂಪೂರ್ಣ ಸಮ್ಮತಿಯಾಗಿದ್ದೇವೆ. ಸತ್ಯವಚನ ಮಹಾರಾಜೆ. ಪಂಡಿತ ರಾಮಕೃಷ್ಣನೇ ಇದಕ್ಕೆ ಯೋಗ್ಯ ಆಗಬೇಕು. ನಾವು ಬಯಸುತ್ತೇವೆ ಪಂಡಿತ ರಾಮಕೃಷ್ಣ ಈ ಸ್ಥಾನವನ್ನು ಅಲಂಕರಿಸಲೆಂದು. ಮಹಾಪ್ರಭು, ಈಗ ನೀವೇನು ಗೌರವನ ಕೊಡ್ತಿದ್ದೀರೋ ಅದಕ್ಕೆ ಧನ್ಯವಾದ ಹೇಳೋದಕ್ಕೆ ನನ್ನ ಹತ್ರ ಶಬ್ದಗಳೇ ಇಲ್ಲ ಮಹಾಪ್ರಭು. ಪಂಡಿತ ರಾಮಕೃಷ್ಣ, ಶಬ್ದಗಳ ಏಣಿ ಅಪರಿಚಿತರ ಹೃದಯಗಳನ್ನು ತಲುಪಲು ಬೇಕಾಗುತ್ತದೆ, ಪರಿಚಿತರದ್ದಲ್ಲ. ಹೋಗಿ ನಿಮ್ಮ ಸ್ಥಾನವನ್ನು ಅಲಂಕರಿಸಿ. ನಾನು ನಿನಗೆ ಧನ ಹಾಗೂ ಬುದ್ಧಿ ಎರಡರ ವರದಾನ ನೀಡುತ್ತಿದ್ದೇನೆ. ಸಮಸ್ತ ವೇದ ಪುರಾಣಗಳು, ಉಪನಿಷತ್ ಹಾಗೂ ಶಾಸ್ತ್ರಗಳ ಜ್ಞಾನಿ ಆದೆ ನೀನು. ಜೀವನ ಪರ್ಯಂತ ವೈಭವ ಹಾಗೂ ಐಶ್ವರ್ಯ ನಿನ್ನ ಜೊತೆಯಲ್ಲೇ ಬರುತ್ತದೆ. ಎಲ್ಲ ಶ್ರೇಯಸ್ಸು ಪಂಡಿತ ರಾಮಕೃಷ್ಣನಿಗೆ ಹೋಯಿತು. ನನಗೆ ಈಗ ತಾತಾಚಾರ್ಯನ ಮುಂದೆನೆ ಕೂತ್ಕೋತಾನವನು. ಮತ್ತು ನನಗೇನು ಸಿಕ್ತು? 1,000 ಸ್ವರ್ಣ ಮುದ್ರಿಕೆಗಳು ಅಷ್ಟೇ. ನನಗಿವನು ಅಸಹ್ಯ ತರ್ತಾ ಇದ್ದಾನೆ.